ಮಲ್ಲಿಕಾರ್ಜುನ್ ಖರ್ಗೆ ನೆಕ್ಸ್ಟ್ ಸಿಎಂ. ಸಿದ್ದರಾಮಯ್ಯನ ಸಿಎಂ ಸ್ಥಾನದಿಂದ ಇಳಿಸೋ ತಯಾರಿ. ಡಿಕೆಶಿ ಒಪ್ಪಿಕೊಂಡ ಸಿಎಂ ಅಗ್ರಿಮೆಂಟ್ ಅಲ್ಲಿ ಏನಿದೆ ಗೊತ್ತಾ? ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ಪೂರ್ಣಗೊಂಡಿದೆ. ಮುಖ್ಯಮಂತ್ರಿ ಹುದ್ದೆಗೆ ಅಗ್ರಿಮೆಂಟ್ ಕೂಡ ಆಗಿದ್ದು, ಈ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಒಪ್ಪಿಕೊಂಡಿದ್ದಾರೆ. ಕಳೆದ 6 ತಿಂಗಳಿಂದ ನಾನು ಇದನ್ನೇ ಹೇಳ್ತಿದ್ದೇನೆ. ಕಾಂಗ್ರೆಸ್ನ ಶಾಸಕರು ರಾಜಾರೋಷವಾಗಿ ಸಿಎಂ ಬದಲಾವಣೆ ಬಗ್ಗೆ ಮಾತನಾಡ್ತಿದ್ದಾರೆ. ಇನ್ನು ಅಶೋಕ್ ಕೂಡ ಸಿಎಂ ಸ್ಥಾನದ ಭವಿಷ್ಯವನ್ನ ನುಡಿದಿದ್ದಾರೆ. ಭಾನುವಾರ ಬೆಂಗಳೂರಿನಿಂದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತಹ ಅವರು, ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗೋದು ಮಾತ್ರ ಖಚಿತ. ಸಿಎಂ ಸಿದ್ದರಾಮಯ್ಯ ಕೇಂದ್ರಕ್ಕೆ ಹೋಗೋದಂತೂ ಗ್ಯಾರಂಟಿ. ಸಿಎಂ ಬದಲಾವಣೆ ವೇಳೆ ಹಾಲಿ ಸಚಿವರು ಸ್ಥಾನ ಕಳೆದುಕೊಂಡ್ರೆ ಪ್ರಳಯನೇ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿ ಹುದ್ದೆಗೆ 2.5 ವರ್ಷಗಳ ಅಗ್ರಿಮೆಂಟ್ ನಡೆದಿದೆ. ಸಿದ್ದರಾಮಯ್ಯನನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸೋದಕ್ಕೆ ಎಲ್ಲ ಸಿದ್ಧತೆ ಕೂಡ ನಡೆದಿದೆ. 2.5 ವರ್ಷದ ಅಗ್ರಿಮೆಂಟ್ ಬಗ್ಗೆ ಸ್ವತಃ ಡಿಕೆ ಶಿವಕುಮಾರ್ ಅವರೇ ಒಪ್ಪಿಕೊಂಡಿದ್ದಾರೆ. ಸಿದ್ದರಾಮಯ್ಯನವರನ್ನ ಅತಂತ್ರ ಮಾಡೋದಕ್ಕೆ ಕುತಂತ್ರ ನಡೆದಿರೋದಂತೂ ನಿಜ. ಅವರಿಗೆ ಗೇಟ್ ಪಾಸ್ ನೀಡೋದು ಗ್ಯಾರಂಟಿ ಆಗಿದೆ. ಇನ್ನು ನಾನು ಹೇಳ್ದಂತ ಜ್ಯೋತಿಷ್ಯ ಕೂಡ ನಿಜವಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯ ಅವರ ಬದಲಾವಣೆ ಕುರಿತು ಸ್ವತಃ ಕಾಂಗ್ರೆಸ್ನ ಶಾಸಕರು ರಾಜಾರೋಷವಾಗಿ ಮಾತನಾಡ್ತಿದ್ದಾರೆ. ಬಹಿರಂಗ ಹೇಳಿಕೆಗಳನ್ನ ಸಹ ನೀಡ್ತಿದ್ದಾರೆ. ಎಐಸಿಸಿ ಹಿಂದುಳಿದ ವರ್ಗಗಳ ಸಲಹಾ ಮಂಡಳಿ ಸಿದ್ದರಾಮಯ್ಯನವರಿಗೆ ಬೋರ್ಡಿಂಗ್ ಪಾಸ್ ಇದ್ದಂತೆ. ಸರ್ಕಾರ 2.5 ವರ್ಷಗಳಲ್ಲಿ ಟೇಕ್ ಆಫ್ ಕೂಡ ಆಗಿಲ್ಲ. ಶಾಸಕರೆಲ್ಲರೂ ಸಹ ತಿರುಗಿ ಬಿದ್ದಿದ್ದಾರೆ. ಶಾಸಕರು ಸಿದ್ದರಾಮಯ್ಯನ ಪರವಾಗಿ ಇಲ್ಲ ಅನ್ನೋದು ಸುರ್ಜೇವಾಲಾ ಅವರ ಸಭೆಯಿಂದ ಗೊತ್ತಾಗಿದೆ. ಸಿದ್ದರಾಮಯ್ಯ ಸಿಎಂ ಸ್ಥಾನವನ್ನ ಬಿಟ್ಟು ಕೇಂದ್ರಕ್ಕೆ ಹೋಗೋದಂತೂ ಗ್ಯಾರಂಟಿ ಆಗಿದೆ. 2 ವರ್ಷವೂ ಸಹ ಇದೇ ರೀತಿ ಅತಂತ್ರದಲ್ಲೇ ಸರ್ಕಾರ ನಡೆಯುತ್ತೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸಹ ಸಿಎಂ ಸ್ಥಾನ ಹಲವಾರು ಬಾರಿ ಕೈತಪ್ಪಿದೆ. ಆದ್ರೆ ಈಗ ಅವರಿಗೂ ಸಹ ಒಂದು ಅವಕಾಶ ಬರಬಹುದು ಅಂತ ಅಶೋಕ್ ಅವರು ಹೇಳಿದ್ದಾರೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.